ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮಾರ್ಚ್ ಕಳೆದು ಏಪ್ರಿಲ್ ತಿಂಗಳಿಗೆ ನಾವು ಕಾಲಿಟ್ಟಾಗಿದೆ. ಈ ಬಾರಿ ಸೂರ್ಯನ ಪ್ರಕೋಪ ಏಪ್ರಿಲ್ ಮೊದಲ ವಾರದಲ್ಲೇ ಭಯಾನಕವಾಗಿ ಕಾಣ್ತಾ ಇದೆ. ಈಗಾಗಲೇ ಸಾಕಷ್ಟು ಭಾಗಗಳಲ್ಲಿ ಬಿಸಿಲಿನ ಝಳದ ಜೊತೆ ಹೀಟ್ ವೇವ್ ಕೂಡ ಕಂಡುಬಂದಿದೆ. ನಮ್ಮ ರಾಜ್ಯದಲ್ಲೂ ಏಪ್ರಿಲ್ 6ರ ನಂತರ ಹೀಟ್ ವೇವ್ ಕಂಡುಬಂದಿದ್ದು, ಇದ್ದಕ್ಕಿದ್ದಂತೆ ಹೆಚ್ಚಾದ ಬಿಸಿಲಿನ ಕಾರಣದಿಂದ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಈ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೆಚ್ಚಾಗುತ್ತೆ. ದಕ್ಷಿಣ ಭಾರತದ ಕೆಲ ಭಾಗಗಳು ಹಾಗೂ ಉತ್ತರ ಭಾರತದ ಕೆಲ ರಾಜ್ಯಗಳಲ್ಲಿ ಹೀಟ್ ವೇವ್ ನ ಸಮಸ್ಯೆ ಹೆಚ್ಚಾಗಬಹುದು ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಇಂಡಿಯನ್ ಮೆಟ್ರಾಲಜಿ ಡಿಪಾರ್ಟ್ಮೆಂಟ್ ಈ ಬಗ್ಗೆ ಸ್ವಲ್ಪ ಎಚ್ಚರಿಕೆಗಳನ್ನು ಕೂಡ ಕೊಟ್ಟಿದೆ. ಮುಂದಾಗಲಿರುವ ಅನಾಹುತಗಳನ್ನು ತಪ್ಪಿಸೋದಕ್ಕೆ ಸ್ವಲ್ಪ ಎಚ್ಚರವಾಗಿರಿ ಅಂತ ಹೇಳ್ತಾ ಇದೆ. ಹಾಗಾದ್ರೆ ಏನಿದು ಬಿಸಿಲಿನ ಸಮಸ್ಯೆ? ಹವಾಮಾನ ಇಲಾಖೆ ಇಷ್ಟೊಂದು ಎಚ್ಚರಿಕೆಗಳನ್ನ ಕೊಡ್ತಾ ಇರೋದಾದ್ರೂ ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ವಿಶ್ವವಸು ನಾಮ ಸಂವತ್ಸರ ಶುರುವಾಗಿದೆ. ಯುಗಾದಿಯ ದಿನವೇ ಭಾರತದ ನಾನಾ ಭಾಗಗಳಲ್ಲಿ ಮಳೆಯ ಸಿಂಚನ ಆಗಿದೆ. ಇದು ಈ ಬಾರಿ ಮಳೆಗಾಲ ಚೆನ್ನಾಗಿ ಆಗುತ್ತೆ ಅನ್ನೋ ನಂಬಿಕೆಯನ್ನು ಹೆಚ್ಚಿಸ್ತಾ ಇದೆ. ಹಾಗೇನೆ ಯುಗಾದಿ ಕಳೆದ ನಂತರವೂ ಸಾಕಷ್ಟು ಕಡೆಗಳಲ್ಲಿ ಮಳೆ ಆಗ್ತಾ ಇದ್ದು, ಬೇಸಿಗೆಯ ಮಳೆ ಭೂಮಿಯ ಮೇಲಿನ ಹಸಿರನ್ನ ಚಿಗುರಿಸುವ ಕೆಲಸವನ್ನ ಮಾಡ್ತಾ ಇದೆ. ನಮ್ಮ ಕರ್ನಾಟಕದ ಹಲವು ಭಾಗಗಳಲ್ಲಿ ಮಳೆಯಾಗಿದೆ. ಕಾದ ಭೂರಮೆಗೆ ಸ್ವಲ್ಪ ಮಟ್ಟಿಗೆ ತಂಪೆರೆದಂತಾಗಿದೆ. ಇನ್ನು ಕಳೆದ ಬಾರಿ ಮಳೆ ಚೆನ್ನಾಗಾಗಿದ್ದ ಕಾರಣ ನದಿ ತೊರೆಗಳಲ್ಲಿ ಹೆಚ್ಚಾಗಿ ನೀರು ಹರಿದ ಕಾರಣದಿಂದ ಈ ಬಾರಿ ಪ್ರಾಣಿ ಪಕ್ಷಿಗಳಿಗೆ ಕುಡಿಯುವ ನೀರಿನ ಅಭಾವ ಏನು ತಲೆದೋರಿಲ್ಲ. ಇಷ್ಟಾದರೂ ಈ ಬಾರಿ ಬೇಸಿಗೆ ಜನರನ್ನ ಸುಡುತ್ತಾ ಇದೆ ಅನ್ನೋದು ಸುಳ್ಳೇನಲ್ಲ. ಈಗಾಗಲೇ ಬಿಸಿಲಿನ ಝಳ ಕೂಡ ಆರಂಭ ಆಗಿದ್ದು, ಇನ್ನೊಂದೂವರೆ ತಿಂಗಳುಗಳ ಕಾಲ ಈ ಬೇಸಿಗೆಯ ಬಿಸಿಯನ್ನ ಅನಿವಾರ್ಯವಾಗಿ ಅನುಭವಿಸಲೇಬೇಕಾಗತ್ತೆ. ಹಾಗಂತ ಈ ಬಾರಿಯ ಬಿಸಿಲು ಕೇವಲ ಭಾರತಕ್ಕೆ ಮಾತ್ರವೇ ಸಮಸ್ಯೆಯನ್ನು ತಂದೊಡ್ಡುತ್ತೆ ಅಂತೇನಲ್ಲ. ಯುರೋಪ್, ಆಫ್ರಿಕಾ ಹಾಗೂ ಮಧ್ಯ ಏಷ್ಯಾ ಪ್ರದೇಶಗಳು ಕೂಡ ಬೇಸಿಗೆಯ ಬಿಸಿಗೆ ತತ್ತರಿಸುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಗೆಳೆಯರೆ, ಭಾರತದ ಉತ್ತರ ಭಾಗದಲ್ಲಿ ಬಿಸಿಲು ಹೆಚ್ಚಾಗಿರುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಈಗಾಗಲೇ ಗುಜರಾತ್, ರಾಜಸ್ಥಾನ, ಮಹಾರಾಷ್ಟ್ರ, ಮಧ್ಯಪ್ರದೇಶದಲ್ಲಿ ಉಷ್ಣಾಂಶ ಗರಿಷ್ಠ ಮಟ್ಟವನ್ನು ಮುಟ್ತಾ ಇದೆ. ಕಳೆದ ಮಂಗಳವಾರ ಈ ಭಾಗಗಳಲ್ಲಿ 43 ಡಿಗ್ರಿಯಷ್ಟು ಉಷ್ಣಾಂಶ ದಾಖಲಾಗಿತ್ತು. ರಾಜಸ್ಥಾನದ ಬರ್ಮೇರ್ನಲ್ಲಿ 46.4 ಡಿಗ್ರಿಯಷ್ಟು ಉಷ್ಣಾಂಶ ವರದಿಯಾಗಿತ್ತು. ಹಾಗೆಯೇ ಈ 3 ರಾಜ್ಯಗಳಲ್ಲಿನ 27ಕ್ಕೂ ಹೆಚ್ಚು ಹವಾಮಾನ ಕೇಂದ್ರಗಳಲ್ಲಿ 43 ಡಿಗ್ರಿಗಿಂತಲೂ ಅಧಿಕ ತಾಪಮಾನ ದಾಖಲಾಗಿತ್ತು. ಆ ಪೈಕಿ 19 ಕೇಂದ್ರಗಳಲ್ಲಿ ತೀವ್ರ ಸ್ವರೂಪದ ಬಿಸಿಲು ದಾಖಲಾಗಿದ್ದು, ಇದು ಹೀಟ್ ವೇವ್ ನ ಪರಿಸ್ಥಿತಿ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಕೂಡ ಬಿಸಿಲಿನ ತಾಪ ಹೆಚ್ಚಾಗಿದೆ. ಅಲ್ಲಿನ ಸಫ್ದರ್ಜಂಗ್ ಪ್ರದೇಶದಲ್ಲಿ 41 ಡಿಗ್ರಿಯಷ್ಟು ಉಷ್ಣಾಂಶ ದಾಖಲಾಗಿದ್ರೆ, ಅಯಾನಗರಲ್ಲಿ 40.4 ಡಿಗ್ರಿಯಷ್ಟು ಉಷ್ಣಾಂಶ ದಾಖಲಾಗಿದೆ. ಇನ್ನು ಏಪ್ರಿಲ್ 10ನೇ ತಾರೀಕಿನ ನಂತರ ಉತ್ತರ ಹಾಗೂ ಪಶ್ಚಿಮ ಭಾಗದ ರಾಜ್ಯಗಳಲ್ಲಿ ಹೀಟ್ ವೇವ್ ಕಾಣಿಸಿಕೊಳ್ಳಬಹುದು ಅನ್ನುವ ಎಚ್ಚರಿಕೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ಇದರ ಜೊತೆಗೆ ಹವಾಮಾನ ಇಲಾಖೆ ಒಂದಷ್ಟು ಎಚ್ಚರಿಕೆಗಳನ್ನು ಕೂಡ ಇಲ್ಲಿ ಕೊಡ್ತಾ ಇದೆ. ಇಲ್ಲಿ ತಾಪಮಾನ ಹೆಚ್ಚಾಗ್ತಾ ಇರೋ ಹಿನ್ನೆಲೆಯಲ್ಲಿ ಇದ್ದಕ್ಕಿದ್ದಂತೆ ಬಿಸಿಗಾಳಿ ಬೀಸುವ ಸಾಧ್ಯತೆ ಇರುತ್ತೆ. ಅಂಥ ಸಂದರ್ಭದಲ್ಲಿ ವಯಸ್ಸಾದವರು, ಚಿಕ್ಕ ಮಕ್ಕಳು, ಗರ್ಭಿಣಿಯರು ಆ ಗಾಳಿಗೆ ಸಿಕ್ಕಾಕೊಂಡ್ರೆ ಡಿಹೈಡ್ರೇಷನ್ ಉಂಟಾಗಿ ಅವರಿಗೆ ತೊಂದರೆ ಉಂಟಾಗುವ ಸಾಧ್ಯತೆ ಇರುತ್ತೆ. ಹೀಗಾಗಿನೇ ಬಿಸಿಲು ಹೆಚ್ಚಾಗಿರುವ ಸಮಯದಲ್ಲಿ ಅಂದರೆ ಮಧ್ಯಾಹ್ನ 11ರ ನಂತರ ಮತ್ತು 4 ಗಂಟೆಯ ಒಳಗೆ ಬಿಸಿಲಲ್ಲಿ ಓಡಾಡುವವರು ತುಂಬಾನೇ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಬಿಸಿಲಲ್ಲಿ ಪ್ರಯಾಣಿಸುವವರು ತಮ್ಮ ಜೊತೆ ನೀರು ಅಥವಾ ಇನ್ನಿತರೆ ಪಾನೀಯಗಳನ್ನು ತಗೊಂಡು ಹೋಗೋದು ಉತ್ತಮ. ಅಗತ್ಯ ಇದ್ರೆ ಮಾತ್ರ ಪ್ರಯಾಣ ಇರಲಿ. ಸಾಧ್ಯ ಆದಷ್ಟು ಹೊರಗಿನ ಕೆಲಸಗಳನ್ನ ಬಿಸಿಲು ಕಳೆದ ನಂತರ ಮಾಡಿದರೆ ಒಳ್ಳೆಯದು. ರೈತರು, ಕಟ್ಟಡ ಕಾರ್ಮಿಕರು ಬಿಸಿಲಿನ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ಕೈಗೆಟುಕುವಷ್ಟು ಹತ್ತಿರದಲ್ಲಿ ನೀರಿನ ವ್ಯವಸ್ಥೆಯನ್ನು ಮಾಡಿಟ್ಕೊಳ್ಳಿ. ಕಳೆದ ಬಾರಿ ಬಿಸಿಲು 50 ಡಿಗ್ರಿಯಷ್ಟು ಮುಟ್ಟಿತ್ತು. ಈ ಬಾರಿ ಏಪ್ರಿಲ್ ಅಲ್ಲಿ 46 ಡಿಗ್ರಿಯನ್ನ ಕ್ರಾಸ್ ಮಾಡಿದ್ದು, ಮುಂದೆ ಇನ್ನಷ್ಟು ಬಿಸಿಲಿನ ತಾಪ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಬಿಸಿಲಲ್ಲಿ ಕೆಲಸ ಮಾಡುವವರು ತುಂಬಾನೇ ಎಚ್ಚರಿಕೆಯಿಂದ ಇರಬೇಕು ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಇಲ್ಲಿ ಹೀಟ್ ವೇವ್ ಅನ್ನೋದು ಕೇವಲ ಜನರ ಮೇಲೆ ಮಾತ್ರ ಪರಿಣಾಮವನ್ನು ಬೀರುವುದಿಲ್ಲ, ಬದಲಾಗಿ ಇದು ದೇಶದ ಆರ್ಥಿಕತೆಯ ಮೇಲೆ ಕೂಡ ಒಂದಷ್ಟು ಪರಿಣಾಮವನ್ನುಂಟು ಮಾಡುವ ಸಾಧ್ಯತೆ ಇರುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ, ಸಾಮಾನ್ಯವಾಗಿ ಬಿಸಿಲು ಹೆಚ್ಚಾಗಿ ಸೆಕೆ ವಿಪರೀತವಾದಾಗ ಮನುಷ್ಯ ದಣಿವಾರಿಸಿಕೊಳ್ಳೋದಕ್ಕೆ, ಸ್ವಲ್ಪ ವಿಶ್ರಾಂತಿಯನ್ನು ತಗೊಳ್ಳೋದಕ್ಕೆ ಮನಸ್ಸು ಮಾಡ್ತಾನೆ. ಹೀಗಾಗಿ ಅಲ್ಲಿ ನಡೆಯಬೇಕಾದ ಕೆಲಸ ಕಾರ್ಯಗಳು ಕುಂಠಿತ ಆಗುತ್ತವೆ. ಅಂದರೆ ಪ್ರೊಡಕ್ಷನ್ ಲಾಸ್ ಅಂತಾರಲ್ಲ, ಅಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಉತ್ಪಾದನೆ ಕಡಿಮೆ ಆದರೆ ಅದು ಆ ವಲಯಗಳ ಆರ್ಥಿಕತೆಯನ್ನು ಕುಂಠಿತಗೊಳಿಸುತ್ತೆ. ಇನ್ನು ಮಧ್ಯಾಹ್ನದ ಹೊತ್ತಲ್ಲಿ
ಬಿಸಿಲು ಹೆಚ್ಚಿರೋದ್ರಿಂದ ವ್ಯಾಪಾರ ವಹಿವಾಟುಗಳು ಕೂಡ ಕಡಿಮೆ ಇರುತ್ತವೆ. ಹೀಗಾಗಿ ಇದು ಕೇವಲ ಆರೋಗ್ಯದ ದೃಷ್ಟಿಯಿಂದ ಮಾತ್ರ ಅಲ್ಲದೆ ಆರ್ಥಿಕವಾಗಿ ಕೂಡ ಮನುಷ್ಯನಿಗೊಂದಷ್ಟು ಹೊಡೆತವನ್ನು ಕೊಡುತ್ತೆ. ಗೆಳೆಯರೆ, ಸಾಮಾನ್ಯವಾಗಿ ಇಂಥ ಬಿಸಿಲನ್ನು ನಾವು ಈ ಹಿಂದೆ ಕೂಡ ನೋಡಿದ್ದೀವಿ. ಆದರೆ ಈಗಿನ ಪರಿಸ್ಥಿತಿ ಹೇಗೆ ಭಿನ್ನವಾಗಿದೆ ಅನ್ನೋದನ್ನ ನಾವು ನೋಡಿದ್ರೆ, ಈಗ ಬಿಸಿ ಗಾಳಿಯ ಪ್ರಮಾಣ ಹೆಚ್ಚಾಗ್ತಾ ಇದೆ. ಇದಕ್ಕೆ ಹಲವು ಕಾರಣಗಳನ್ನ ಸಂಶೋಧಕರು ಕೊಡ್ತಾ ಇದ್ದಾರೆ. ವಾತಾವರಣದಲ್ಲಿನ ಬದಲಾವಣೆ, ಜಾಗತಿಕ ಉಷ್ಣಾಂಶ ಏರಿಕೆ, ಸಮುದ್ರದ ಮೇಲ್ಮೈನ ಉಷ್ಣಾಂಶದಲ್ಲಿ ಏರಿಕೆ, ಇದೆಲ್ಲವೂ ಸೇರಿ ಭೂಮಿಯ ಮೇಲೆ ಬಿಸಿ ಗಾಳಿ ಬೀಸೋದನ್ನ ಹೆಚ್ಚು ಮಾಡ್ತಾ ಇದೆ. ಇದರ ಜೊತೆಗೆ ಗಾಳಿಯ ವೇಗದಲ್ಲಿನ ಬದಲಾವಣೆಯ ಕಾರಣದಿಂದ ಕೂಡ ಹೀಟ್ ವೇವ್ ಸೃಷ್ಟಿಯಾಗುತ್ತೆ. ಸಾಮಾನ್ಯವಾಗಿ ಹೀಟ್ ವೇವ್ ಭಾರತದ ಎಲ್ಲ ಭಾಗಗಳಲ್ಲೂ ಕಂಡು ಬರುವುದಿಲ್ಲ. ಇದು ಭಾರತದ ಉತ್ತರ ಮತ್ತು ಪಶ್ಚಿಮ ಭಾಗಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಯಾಕೆಂದ್ರೆ ಈ ಬಿಸಿ ಗಾಳಿಯ ಮೂಲ ಪಾಕಿಸ್ತಾನದಲ್ಲಿ ಸೃಷ್ಟಿಯಾಗುತ್ತೆ. ಆ ಬಳಿಕ ಅದು ಭಾರತದ ಕಡೆಗೆ ಬೀಸೋದಿಕ್ಕೆ ಶುರು ಆಗುತ್ತೆ. ಹೀಗೆ ಬರೋ ಗಾಳಿ ಇಲ್ಲಿನ ಗಾಳಿಯ ಜೊತೆ ಸೇರಿ ಅದು ಮತ್ತಷ್ಟು ಶಕ್ತಿಯುತ ಆಗುತ್ತೆ. ದಿನದ ಯಾವುದಾದ್ರೂ ಒಂದು ಸಮಯದಲ್ಲಿ ಕೆಲ ನಿಮಿಷಗಳು ಅಥವಾ ಕೆಲ ಸೆಕೆಂಡ್ಗಳ ಮಟ್ಟಿಗೆ ಹೀಟ್ ವೇವ್ ಉಂಟಾಗುವ ಸಾಧ್ಯತೆ ಇರುತ್ತೆ. ಒಂದು ವೇಳೆ ನಾವು ಈ ಸಮಯದಲ್ಲಿ ಹೀಟ್ ವೇವ್ನಿಂದ ಪಾರಾಗಿಬಿಟ್ರೆ ಮತ್ತಿನ್ಯಾವ ಸಮಸ್ಯೆನೂ ಅಲ್ಲಿರೋದಿಲ್ಲ. ಆದರೆ ಕೆಲವೊಮ್ಮೆ ಹಿರಿಯ ನಾಗರಿಕರು ಹೀಟ್ ವೇವ್ನ ಸಮಸ್ಯೆಗೆ ತುತ್ತಾಗ್ತಾರಲ್ಲ, ಅವರನ್ನು ಉಳಿಸ್ಕೊಳ್ಳೋದಕ್ಕೆ ಕೂಡ ಕಷ್ಟ ಆಗುತ್ತೆ. ಈ ಹಿಂದೆ ಉತ್ತರ ಭಾರತದಲ್ಲಿ ಹೀಟ್ ವೇವ್ನಿಂದ ಸಾಕಷ್ಟು ಮಂದಿ ಪ್ರಾಣ ಕಳ್ಕೊಂಡ್ರು ಅನ್ನೋದನ್ನ ನಾವಿಲ್ಲಿ ಮರೆಯೋದಿಕ್ಕಾಗೋದಿಲ್ಲ. ಆದರೆ ಪಾಕಿಸ್ತಾನದಲ್ಲಿ ಬಿಸಿ ಗಾಳಿ ಬೀಸಿದರೆ ಅದು ನಮಗೆ ಯಾಕೆ ಸಮಸ್ಯೆಯನ್ನು ಮಾಡುತ್ತೆ? ಗೆಳೆಯರೆ, ಪಶ್ಚಿಮದ ಕಡೆಯಿಂದ ಬರೋ ಗಾಳಿ ಪಾಕಿಸ್ತಾನವನ್ನು ದಾಟಿನೇ ಭಾರತವನ್ನು ಪ್ರವೇಶ ಮಾಡುತ್ತೆ. ಹಾಗೆ ನೋಡಿದ್ರೆ ಪಾಕಿಸ್ತಾನ ಕೂಡ ಒಂದು ಕಾಲದಲ್ಲಿ ಭಾರತನೇ ಆಗಿತ್ತು ನೋಡಿ. ಹೀಗಾಗಿ ಈ ಪಾಕ್ ಮೇಲೆ ಏನಾದರೂ ಹವಾಮಾನದ ಎಫೆಕ್ಟ್ ಆದರೆ ಅದರ ಪರಿಣಾಮ ಭಾರತದ ಮೇಲೆ ಕೂಡ ಉಂಟಾಗುತ್ತೆ. ಈ ಹಿಂದೆ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಬಗ್ಗೆ ಹೇಳುವಾಗ ನಿಮಗೆ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಭಾರತದಲ್ಲಿ ಕೋಲ್ಡ್ ವೇವ್ ಅನ್ನು ಹೆಚ್ಚು ಮಾಡುತ್ತೆ. ಈ ಕೋಲ್ಡ್ ವೇವ್ ಕೂಡ ಪಾಕಿಸ್ತಾನದ ಕಡೆಯಿಂದಲೇ ಬರುತ್ತೆ. ಸೊ ಪಾಕಿಸ್ತಾನದ ಎಲ್ಲ ಸಮಸ್ಯೆಗಳು ಒಂದಲ್ಲ ಒಂದು ರೀತಿ ಭಾರತಕ್ಕೆ ತೊಂದರೆಯನ್ನುಂಟು ಮಾಡುತ್ತವೆ ಅನ್ನೋದರಲ್ಲಿ ಯಾವ ಅನುಮಾನನೂ ಬೇಡ. ಇನ್ನು ಭಾರತದಲ್ಲಿ ಉತ್ತರ ರಾಜ್ಯಗಳೇ ಯಾಕೆ ಟಾರ್ಗೆಟ್ ಆಗತ್ವೆ ಅನ್ನೋದನ್ನು ನೋಡಿದರೆ, ಗೆಳೆಯರೆ, ನಮ್ಮ ರಾಜಸ್ಥಾನ, ಗುಜರಾತ್, ಪಂಜಾಬ್, ಹರಿಯಾಣ ಹಾಗೂ ದೆಹಲಿಯ ಸುತ್ತಮುತ್ತಲಿನ ಭಾಗಗಳಲ್ಲಿ ಮತ್ತು ಉತ್ತರ ಪ್ರದೇಶದ ಗಂಗಾ ನದಿ ಮುಖಜ ಭೂಮಿಯಲ್ಲಿ ಎಲ್ಲೂ ಕೂಡ ನಮಗೆ ದಟ್ಟ ಕಾಡು ಕಂಡು ಬರುವುದಿಲ್ಲ. ಅಲ್ಲೆಲ್ಲ ನಾವು ಬಯಲು ಪ್ರದೇಶವನ್ನು ನೋಡ್ತೀವಿ. ರಾಜಸ್ಥಾನ ಹಾಗೂ ಗುಜರಾತ್ನ ಪಶ್ಚಿಮ ಭಾಗದಲ್ಲಂತೂ ಗಾಳಿಯ ವೇಗ ಹೆಚ್ಚಾಗೇ ಇರುತ್ತೆ. ಹೀಗಾಗಿ ಈ ರಾಜ್ಯಗಳೇ ಹೆಚ್ಚಾಗಿ ಹೀಟ್ ವೇವ್ಗೆ ತುತ್ತಾಗತ್ವೆ. ಇನ್ನು ನಮ್ಮ ಕಡೆ ಅಂದರೆ ದಕ್ಷಿಣದ ಕಡೆಗೆ ನೋಡಿದರೆ ಬಯಲುಸೀಮೆ ಪ್ರದೇಶದಲ್ಲಿ ಈ ಸಮಸ್ಯೆ ಹೆಚ್ಚು. ಆಂಧ್ರ ಪ್ರದೇಶದ ರಾಯಲಸೀಮಾ, ತೆಲಂಗಾಣ, ಮಹಾರಾಷ್ಟ್ರದ ವಿದರ್ಭ ಪ್ರದೇಶ, ನಮ್ಮ ಉತ್ತರ ಕರ್ನಾಟಕ ಹಾಗೂ ದಕ್ಷಿಣ ತಮಿಳುನಾಡುಗಳಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಕಾಣಸಿಗುತ್ತೆ. ಇನ್ನು ಕರ್ನಾಟಕದ ಕರಾವಳಿ ಭಾಗ ಹಾಗೂ ಮಲೆನಾಡಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾಡಿರೋದ್ರಿಂದ ಅಲ್ಲಿ ಹೀಟ್ ವೇವ್ನ ಸಮಸ್ಯೆ ಕಂಡು ಬರುವುದಿಲ್ಲ. ಆದರೆ ಕೆಲವೊಮ್ಮೆ ನಗರ ಪ್ರದೇಶಗಳಲ್ಲಿನ ಸೀಮಿತ ಸ್ಥಳಗಳಲ್ಲಿ ಈ ರೀತಿಯ ಸಮಸ್ಯೆಗಳು ಉಂಟಾಗೋ ಸಾಧ್ಯತೆ ಇರುತ್ತೆ. ಅದು ಅಚಾನಕ್ಕಾಗಿ ಉಂಟಾಗುವ ಪ್ರಕ್ರಿಯೆ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಒಟ್ಟಲ್ಲಿ ಈ ಬಾರಿ ಬಿಸಿಲಿನ ತಾಪ ಹೆಚ್ಚಾಗಿದ್ದು ಜನ ಎಚ್ಚರಿಕೆಗಳನ್ನು ಪಾಲಿಸಬೇಕು, ಹುಷಾರಾಗಿರಬೇಕು ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಗೆಳೆಯರೆ, ಈ ಬಾರಿ ಹೇಗೆ ಬಿಸಿಲು ಹೆಚ್ಚಾಗ್ತಾ ಇದೆಯೋ ಅದೇ ಥರ ಉತ್ತಮ ಮಳೆ ಕೂಡ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಎಲ್ ನಿನೋ ಎಫೆಕ್ಟ್ ಕಳೆದ ವರ್ಷ ಮುಗಿದಿರೋ ಕಾರಣ ಈ ವರ್ಷ ಅದರ ಎಫೆಕ್ಟ್ ಇರೋದಿಲ್ಲ. ಸೊ ಭಾರತದಲ್ಲಿ ಈ ಬಾರಿ ಮುಂಗಾರು ಸಾಮಾನ್ಯ ಮಟ್ಟದಲ್ಲಿರುತ್ತೆ. ಇದರಿಂದ ಕುಡಿಯುವ ನೀರಿಗೆ ಹಾಗೂ ಕೃಷಿಗೆ ಅಂಥ ಸಮಸ್ಯೆಗಳೇನಿರೋದಿಲ್ಲ ಅನ್ನೋ ಮಾತನ್ನು IMT ಹೇಳಿದೆ. ಅಷ್ಟೇ ಅಲ್ಲದೆ ಏಪ್ರಿಲ್ನ ನಂತರ ಅಂದರೆ ಮೇ ತಿಂಗಳಲ್ಲಿ ಕೆಲ ಕಡೆಗಳಲ್ಲಿ ಬೇಸಿಗೆಯ ಮಳೆ ಹೆಚ್ಚಾಗಿ ಸುರಿಯುತ್ತೆ ಅನ್ನೋ ಮಾಹಿತಿ ಕೂಡ ಹವಾಮಾನ ಇಲಾಖೆಯಿಂದ ಹೊರಬಿದ್ದಿದೆ. ಹೀಗಾಗಿ ಈ 1.5 ತಿಂಗಳುಗಳ ಕಾಲ ಬಿಸಿಲನ್ನು ಮತ್ತು ಅದರ ಬೇಗೆಯನ್ನು ನಾವು ಎಂಜಾಯ್ ಮಾಡೋದಕ್ಕೆ ಸಾಧ್ಯ. ಆದರೆ ಮುಂದೆ ಸಮೃದ್ಧಿಯ ವರ್ಷ ಕಾದಿದೆ ಅಂತ ಭಾವಿಸಬೇಕು. ಇದು ಗೆಳೆಯರೆ ಬಿಸಿ ಗಾಳಿ ಹಾಗೂ ಬಿರು ಬೇಸಿಗೆಯ ಬಗ್ಗೆ ಹವಾಮಾನ ಇಲಾಖೆ ಕೊಟ್ಟಿರುವ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.